ಹಲೋ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ಸ್. ನಿಮ್ಮ ಮನೆ ಮಗಳು ವಾಸಂತಿ. ಇವತ್ತು ಭಾನುವಾರ ಸೋಂಬೇರಿ ದಿನ. ನನಗಂತೂ ಪ್ರತಿದಿನ 5 ಗಂಟೆಗೆ ಎದ್ದು ನನಗೂ ಕೆಲಸ ಮಾಡಿ ಸಾಕಾಗೋಗ್ಬಿಟ್ಟಿತ್ತು. ನಿದ್ದೆ ಮಾಡೋಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ. ಇವತ್ತು ವಿಂಡೋ ಎಲ್ಲ ಕ್ಲೋಸ್ ಮಾಡಿ ಅಲಾರಾಮ್ ಎಲ್ಲ ಆಫ್ ಮಾಡಿ ಮಲ್ಕೊಬಿಟ್ಟಿದ್ದು. ನಾನು ನನ್ನ ಮಕ್ಕಳು ನಮ್ಮ ಮನೆಯವರು ಅವ್ರ ಡ್ಯೂಟಿ ಹಾಲು ಕರಿಯೋ ಡ್ಯೂಟಿ ಅವರು ಎದ್ದಿದ್ರು. ಅವರು ಸ್ವಲ್ಪ ಲೇಟಾಗಿದ್ದರು. ಬೇಗ ಎದ್ದು ಹಾಲು ಕರೆದು ಹಾಕ್ಬಿಟ್ಟು ಅವ್ರು ಬಂದಿಲ್ಲ ಅಂದರೆ ನಮ್ಗೆ ಎಚ್ಚರನೇ ಆಗ್ತಿರ್ಲಿಲ್ಲ. ವಿಂಡೋ ಎಲ್ಲ ಓಪನ್ ಮಾಡಿಬಿಟ್ಟು ನಮ್ಮನ್ನು ಏಳ್ಸಿದ್ರು. 8 ಗಂಟೆಗೆ ಎದ್ದು ಸೋಂಬೇರಿತನ, ಏನು ಕೆಲಸ ಮಾಡೋದು ಏನು ಬಿಡೋದು, ತಲೆ ಕೆಟ್ಟೋಗ್ಬಿಡುತ್ತೆ. ಬೆಳಗ್ಗೆ ಭಾನುವಾರ ತಿಂಡಿ ಏನು ಮಾಡೋದು, ಆಲ್ರೆಡಿ 8 ಗಂಟೆ ಆಗೋಗಿತ್ತು. ನನ್ನ ಮಗ ಎದ್ದಿದ ತಕ್ಷಣವೇ ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ ಅನಿಸುತ್ತೆ ಮೋಸ್ಟ್ಲಿ ಅವನು. ಯಾಕೆ ಅಂದರೆ ನೆನ್ನೆ ಸಂಜೆ ಬಂದು ಅವನು ಅಲ್ಲಿ ಸ್ವಲ್ಪ ಜಾಗ ಎಲ್ಲ ಇತ್ತು, ಅದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದ. ಏನೋ ಸಂಬಾರ ಬಿತ್ತುತ್ತೀನಿ ಅಂದ್ಬಿಟ್ಟು ಖಾರದ ಪುಡಿಗೆ ಸಂಬಾರ ತರಿಸಿದ್ದು. ಸಂಬಾರ ಬಿತ್ಬಿಟ್ಟು ಸಂಬಾರ ಬೆಳಿತೀನಿ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದ. ಎದ್ದ ತಕ್ಷಣವೇ ದೇವ್ರ ಮುಖ ನೋಡಿದ್ನೋ ಇಲ್ವೋ, ಬ್ರಷು ಮಾಡಲಿಲ್ಲ, ಬಾಯಿ ತೊಳಿಲಿಲ್ಲ. ಎದ್ದ ತಕ್ಷಣ ಅಲ್ಲಿಗೊಟ್ಟೋದ ನೀರು ಹಾಸೋಕ್ಕೆ. ಅಣ್ಣ ತಮ್ಮ ಇಬ್ಬರೂ ವಾಟ್ರ್ ಸಪ್ಲೈಯಿಂದ ನೀರು ಹಾಸ್ತಾ ನಾನು ಬಾರಪ್ಪ ಸ್ವಲ್ಪ ಕೊಟ್ಟಿಗೆ ಕ್ಲೀನ್ ಮಾಡಿಕೊಡು, ಟೈಮ್ ಆಗಿಬಿಟ್ಟೈತೆ ಅಂತ ಹೇಳಿದೆ. ಪಾಪ ನನ್ನ ಮಾತಿಗೆ ಅವನು ಕೇಳಿಕೊಂಡು ಬಂದು ಕೊಟ್ಟಿಗೆ ಕ್ಲೀನ್ ಮಾಡ್ದ. ಇನ್ನು ನಮ್ಮ ಬಾಬು ಅಣ್ಣ ಬಂದಿದ್ದರು, ಅವ್ರಿಗೂ ಕಾಫಿ ಮಾಡಿಕೊಟ್ಟು ನಾವು ಕಾಫಿ ಕುಡಿದು ನಮ್ಮ ಮಕ್ಕಳಿಗೆ ಹಾಲೆಲ್ಲ ಕೊಟ್ಟೆ. ಹಿಂದಿನ ದಿನ ಗಿಣ್ಣಾಲನ್ನ ಇಸ್ಕೊಬಂದಿದ್ರು ನಮ್ಮ ಮನೆಯವರು. ಯಾರ ಮನೇನೋ ಕರು ಹಾಕಿದೆ ಅಂತ. ಫಸ್ಟ್ನೇ ಹಾಲು ಸಿಕ್ಕಿರಲಿಲ್ಲ. ಸಿಕ್ಕಿದರೆ ಸೆಕೆ ಗಿಣ್ಣು ಮಾಡಿದರೆ ಸೂಪರಾಗಿರೋದು. ಸಿಕ್ಕಿರಲಿಲ್ಲ, ಅದಕ್ಕೇ ಪುರಿ ಗಿಣ್ಣು ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಸ್ವಲ್ಪ ಬೇಗ ಆದರೆ ಒಲೆ ಹಚ್ಚಿದ್ನಲ್ಲ, ಬೇಗ ಆದರೆ ಸ್ವಲ್ಪ ತಿಂಡಿಗೆ ಅದನ್ನೇ ಸ್ವಲ್ಪ ಲೈಟಾಗಿ ತಿಂತಾರೆ ಅಂದ್ಬಿಟ್ಟು. ಯಾರು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿಬಿಡಿ, ಫುಲ್ ವೀಡಿಯೋ ನೋಡಿ. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ. ನಾನು ಹಾಕೋ ನೋಟಿಫಿಕೇಷನ್ ಎಲ್ಲ ಪ್ರತಿದಿನದ್ದು ನಿಮಗೆ ಬರುತ್ತೆ. ನೀವು ಖಂಡಿತ ನೋಡ್ತೀರಾ, ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಪುರಿಗಿಣ್ಣು ಬೆಂದಷ್ಟು ಟೇಸ್ಟ್ ಜಾಸ್ತಿ. ಬೆಂದು ಅದು ಗಟ್ಟಿ ಆಗ್ತಾ ಬರುತ್ತೆ, ನೀರೆಲ್ಲ ಕಮ್ಮಿಯಾಗಿ ಸೀದು. ಆವಾಗ ನಾವು ಏಲಕ್ಕಿ ಪೌಡ್ರನ್ನ ಮುಂಚೆನೂ ಮಿಕ್ಸ್ ಮಾಡ್ಕೊಬೋದು. ಆಮೇಲೆ ಮಿಕ್ಸ್ ಮಾಡಿಕೊಂಡೆ ನಾನು ಒಂದು 5-4. ಆಮೇಲೆ ಚೆನ್ನಾಗಿರೋ ಕಾಯಿ, ಫುಲ್ ಹಣ್ಣಾಗಿರೋ ಕಾಯಿನ ಒಂದು ಕಾಯಿ ತೊಗೊಂಡು ತುರ್ಕೊಂಡು ಅದರೊಳಗಡೆ ಹಾಕ್ತೆ. ಅದು ಬೆಂದಷ್ಟು ಟೇಸ್ಟ್ ಸಿಗುತ್ತೆ ಅಂದ್ಬಿಟ್ಟು. ಮತ್ತು ಏಲಕ್ಕಿನೂ ಮಿಕ್ಸ್ ಮಾಡ್ಕೊಂಡಿದ್ದೆ. ಪುರಿ ಮತ್ತು ನನಗೆ ಅವಲಕ್ಕಿ ಎರಡೂ ಸಿಗಲಿಲ್ಲ, ಅದಕ್ಕೆ ಬಿಸಿ ಅದನ್ನ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಕಡಲೆ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೆಳಗಡೆ ಎತ್ತಿಟ್ಕೊಂಡು ಆಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಗಟ್ಟಿ ಆಗೋಲ್ಲ. ನಾವು ಯಾವ ಹದ ಮಾಡ್ಕೊಂಡಿರ್ತೀವೋ ಆ ಅದಕ್ಕೆ ಆಗಿರುತ್ತೆ. ನಾನು ಸೇಮ್ ಅದೇ ಥರ ಮಾಡಿದೆ. ಇನ್ನು ನೀವು ಮನೇಲಿ ಟ್ರೈ ಮಾಡಿ. ಯಾರಿಗಾರು ಗೀ ಬಾಲ್ ಸಿಕ್ಕಿದ್ರೆ ಖಂಡಿತ ಸೂಪರಾಗಿ ಬರುತ್ತೆ. ನೀವು ಸಖತ್ತಾಗಿ ಟೇಸ್ಟ್. ಸುಮ್ಮನೆ ಒಲೆ ಉರಿಯುತ್ತಲ್ಲ ಅಂದ್ಬಿಟ್ಟು ಬಿಸಿನೀರು ಕಾಯಕ್ಕಿಟ್ಟೆ, ಅಡುಗೆಗಾಗುತ್ತೆ ಅಂತ. ತಿಂಡಿ ಏನೂ ಮಾಡಿರಲಿಲ್ಲ, ಅದನ್ನೇ ಸ್ವಲ್ಪ ತಿಂಡಿ ತಿಂದ್ಕೊಂಡ್ರು. ನನಗೂ ಸಿಕ್ಕಾಬಟ್ಟೆ ಹೊಟ್ಟೆ ಹಸ್ಬಿಟ್ಟಿತ್ತು. ಅದನ್ನೇ ಸ್ವಲ್ಪ ಎಲ್ಲರೂ ತಿಂದು ತುಂಬ ಚೆನ್ನಾಗಾಗಿತ್ತು. ನಾನು ಅಷ್ಟು ಬೇಗ ಚೆನ್ನಾಗಾಗುತ್ತೆ ಅಂದ್ಕೊಂಡಿರಲಿಲ್ಲ, ಅಷ್ಟು ಚೆನ್ನಾಗಾಗಿತ್ತು. ಇವತ್ತೇನಾದ್ರು ನಾನ್ ವೆಜ್ ಮಾಡೋಣ ಅಂದ್ಬಿಟ್ಟು ನಮ್ಮ ಮನೆಯವರು ಕಳ್ಬೋಟಿ ತೊಗೊಬಂದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಟ್ರು. ಈ ತಿಂಡಿ ಮಾಡಿರಲಿಲ್ವಲ್ಲ, ಡೈರೆಕ್ಟ್ ಅಡುಗೆ ಮಾಡೋಣ ಅಂದ್ಬಿಟ್ಟು. ಅವರೆಲ್ಲ ಕ್ಲೀನ್ ಮಾಡೋಕ್ಕೆ 1 ಅವರ್ ಬೇಕು. ಅದನ್ನು ನೀಟಾಗೆಲ್ಲ ನಮ್ಮ ಮನೆಯವ್ರಿಗಂತೂ 1 ಅವರ್ 1.5 ಬೇಕೇ ಬೇಕು. ನೀಟಾಗೆಲ್ಲ ಒಳಗಡೆ ಎಲ್ಲ ಅದ್ರ ಕಳ್ಳೊಳಗಡೆ ಎಲ್ಲ ಅದೇನೋ ಕಡ್ಡಿ ಎಲ್ಲ ಹಾಕಿ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಬರೋ ಅಷ್ಟರೊಳಗಡೆ ನಾನು ಕರೆಂಟ್ ಹೊಟ್ಟೋಗ್ಬಿಡುತ್ತೆ ಅಂದ್ಬಿಟ್ಟು ಖಾರ ರುಬ್ಕೊಳ್ಳೋಣ ಅಂದ್ಬಿಟ್ಟು ಖಾರ ಹಾಕೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ಖಾರ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಲವಂಗ, ಚಕ್ಕೆ, ಹಸಿಮೆಣ್ಸಿನ್ಕಾಯಿ ಹಾಕಲಿಲ್ಲ, ಒಣಮೆಣ್ಸಿನ್ಕಾಯಿ ಹಾಕ್ತೆ. ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕ್ಕೊಂಡು ರುಬ್ಕೊಂಡು ಶುಂಠಿ ಎಲ್ಲನೂ ಇಟ್ಕೊಂಡೆ. ಕಾಯಿ ಇರಲಿಲ್ಲ, ಕಾಯಿ ಖಾಲಿಯಾಗಿಬಿಟ್ಟಿತ್ತು. ಸರಿ ಅವರು
ಕರೆಂಟು ಹೋಗ್ತಿತ್ತು ಬರ್ತಿತ್ತಲ್ಲ, ಅದಕ್ಕೇ ಫಸ್ಟ್ ಖಾರ ರುಬ್ಬಿ ರೆಡಿ ಮಾಡಿ ಇಟ್ಕೊಬಿಡೋಣ ಅಂದ್ಬಿಟ್ಟು ಹಸ್ರು ಖಾರನೂ ರುಬ್ಕೊಂಡೆ. ಆಮೇಲೆ ಕಾಯಿ ಎಡ್ಕೊಬಂದಿದ್ದೆನಲ್ಲ, ಕಾಯಿನ ತುರಿದು ಅದನ್ನು ರುಬ್ಬಿಟ್ಕೊಬಿಟ್ಟೆ. ಖಾರ ರುಬ್ದು ಇಟ್ಕೊಬಿಟ್ರೆ ಸಾಂಬಾರು ರೆಡಿ ಅಂತಲೇ ಅರ್ಥ. ಇಲ್ಲಾಂದರೆ ಅದು ಬರೋವರೆಗೂ ಕಾಯಬೇಕು. ಆಲ್ರೆಡಿ ಲೇಟಾಗಿಬಿಟ್ಟಿತ್ತು, ಇನ್ನೂ ಲೇಟಾಗಿಬಿಡುತ್ತೆ ಅಂದ್ಬಿಟ್ಟು ಕಾಯಿನೆಲ್ಲ ರುಬ್ಬಿ ಖಾರ ರೆಡಿ ಮಾಡ್ಕೊಂಡು ಇಟ್ಕೊಂಡೆ. ನಮ್ಮ ಅಷ್ಟರೊಳಗಡೆ ತೊಳ್ಕೊಂಡು ಇಸ್ಕೊಂಡು ಬಂದ ಅವನು ನೀಟಾಗಿ. ನಾನು ಅಷ್ಟರೊಳಗಡೆ ಕುಕ್ಕರೆಲ್ಲ ಇಟ್ಬಿಟ್ಟು ಫಸ್ಟು ಅದನ್ನು ಬೇಯಿಸ್ಕೋಬೇಕು. ನೋಡೋಕ್ಕೆ ಜಾಸ್ತಿ ಅಂತ ಅನ್ನಿಸ್ತಿತ್ತು, ಆದರೆ ಅದು ಬೇಯಿಸ್ಕೊಂಡ್ಮೇಲೆ ಅದು ನೀರೆಲ್ಲ ತೆಗೆದುಬಿಟ್ಟೆ. ಬೇಯಿಸ್ಕೊಂಡು ನೀರು ತೆಗೆದಿಟ್ಕೆ ಅದೆಲ್ಲ ಏನು ಇಷ್ಟು ಥರ ಅನ್ನಿಸ್ತಿತ್ತು. ಆದರೆ ಸಾಂಬಾರು ಮಾತ್ರ ಸೂಪರಾಗಿತ್ತು. ನನ್ನ ಚಿಕ್ಕವನಿಗಂತೂ ಹೊಟ್ಟೆ ಹಸ್ದೋಗಿತ್ತು. ಅಮ್ಮ ಆಯಿತಾ ಅಂತಿದ್ದ. ನಮ್ಮ ಪಾಪ ಕಸ ಎಲ್ಲ ಗುಡಿಸ್ಬಿಟ್ನಲ್ಲ ಎದ್ದು, ಸ್ವಲ್ಪ ಕೆಲಸ ಎಲ್ಲ ಮಾಡಿಬಿಟ್ಟ. ಅದು ಎಷ್ಟು ಗಿಣ್ಣು ಸ್ವಲ್ಪ ಕೊಟ್ಟಿದ್ದೆ ಅಷ್ಟೇ. ಅವನಿಗೂ ಹೊಟ್ಟೆ ಹಸ್ಬಿಟ್ಟಿತ್ತು. ಇನ್ನೇನು ಕೆಲಸ ನನಗಂತೂ ಮಾಡೋಕ್ಕಾಗಲ್ಲ, ನಾನು ಊಟ ಮಾಡಿದ್ಮೇಲೆ ಮಾಡೋದು ಅಂತ ಹೇಳ್ದ. ಸರಿ ತಡಿಯಪ್ಪ ಆಗುತ್ತೆ ಬೇಗ ಅಂದ್ಬಿಟ್ಟು ಬೇಗನೆ ಆಯಿತು. ಚೆನ್ನಾಗಿ ಬೆಂದಿದ್ದೆಲ್ಲ ನೀರೆಲ್ಲ ಬಸ್ಬಿಟ್ಟು ಮಾಮೂಲಿ ಪುನಃ ಎಣ್ಣೆ ಎಲ್ಲ ಹಾಕಿ ಒಗ್ಗರಣೆ ಹಾಕ್ಬಿಟ್ಟು ಖಾರ ಎಲ್ಲ ರುಬ್ಬಿದ್ನಲ್ಲ ಅದನ್ನು ಹಸ್ರು ಖಾರ ಹಾಕ್ಕೊಂಡೆ. ಹಸ್ರು ಖಾರ ಹಾಕ್ತಕ್ಕೆ ಗಮ್ ಅಂತ ಬೇಯ್ತಾಯಿತ್ತು. ಹೊಟ್ಟೆ ಹಸು ಇನ್ನೂ ಜಾಸ್ತಿ ಆಯ್ತಿತ್ತು. ನನಗೇನೆ ತಡೆಯೋಕ್ಕಾಯ್ತಿರ್ಲಿಲ್ಲ ಹೊಟ್ಟೆ ಹಸುನ. ಪ್ರತಿದಿನ ಟೈಮ್ ಪ್ರಕಾರ ತಿಂದು ಹೊಟ್ಟೆ ಸಿಕ್ಕಾಬಿಟ್ಟೆ ನನಗೆ ಹಸಿತಿತ್ತು. ನಾನು ಲೋಟ ಕಾಫಿ ಮಾಡ್ಕೊಂಡು ಕುಡಿದೆ, ಪುನಃ ಟೀ ಮಾಡ್ಕೊಂಡು ಕುಡಿದೆ. ಆ ಸ್ಮೆಲ್ಲಿಗೆ ನಮ್ಮ ಆಯ್ತಾ ಅಂತಿದ್ದ. ಆಯಿತು ತಡಿಯಪ್ಪ ಅಂದ್ಬಿಟ್ಟು ಬೇಗನೆ ಮಾಡಿಕೊಟ್ಟೆ ನಾನು. ಅದು ಸಾಂಬಾರು ಸಖತ್ತಾಗಿತ್ತು ಸಾಂಬಾರು. ಕುಕ್ಕರ್ನ ಕ್ಲೋಸ್ ಮಾಡಿಬಂದು ನಾನು ಗಿಣ್ಣು ತಿನ್ನೋಕ್ಕೆ ಅಂದ್ಬಿಟ್ಟು ತೊಗೊಂಡಿದ್ದೆ. ಆವಾಗಲೇ ತಿನ್ನೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಕೂತ್ಕೊಂಡು ನಿಧಾನವಾಗಿ ತಿಂದ್ಬಿಟ್ಟು ಇನ್ನು ನನ್ನ ಕುಕ್ಕರ್ ಆರಿದ ತಕ್ಷಣವೇ ಪಾಪ ಮಕ್ಕಳಿಗೆ ಇಬ್ಬರಿಗೂ ಕೊಟ್ಟೆ. ನಮ್ಮನೆಯವ್ರು ಸ್ವಲ್ಪ ನಿಧಾನ ಆಗುತ್ತೆ, ನೀವು ಊಟ ಮಾಡ್ಕೊಳ್ಳಿ ಅಂದರು. ನನಗಂತೂ ತಡೆಯೋಕ್ಕಾಗಲಿಲ್ಲ. ಅದಕ್ಕೆ ನಾನು ಊಟ ಮಾಡ್ಕೊಬಿಟ್ಟೆ. ನನ್ನ ಚಿಕ್ಕ ಮಗ ಏನು ಮಾಡಿಕೊಟ್ರು ತಿನ್ನಲ್ಲ, ಬರೀ ಮಾಡೋಕ್ಕಷ್ಟೇ ಆಸೆ ಮಾಡ್ತಾನೆ ಅಷ್ಟೇ. ಪ್ರತಿದಿನವೂ ನಾನು ಆ ತೊಟ್ಟಿ ಹತ್ರ ಕ್ಲೀನ್ ಮಾಡಿದ್ರು ಆ ಧೂಳು ಮತ್ತು ಆ ಸಲ್ವೆ ಪ್ರತಿದಿನವೂ ಕಟ್ಟುತ್ತೆ. ಆ ಮಳೆಗಾಲದಲ್ಲಂತೂ ಸಿಕ್ಕಾಬಟ್ಟೆ ಕಟ್ಟುತ್ತೆ. ಈಗೊಂಚೂರು ಪರವಾಗಿಲ್ಲ. ನಾನಂತೂ ಸುಮಾರು ಒಂದು 2 ವೀಕ್ಸೇ ಆಗ್ಬಿಟ್ಟಿತ್ತು ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗೆಲ್ಲ ಕಸ ಗುಡಿಸ್ಕೊಂಡು ಬಂದೆ. ಒರೆಸ್ಬಿಡೋಣ, ಟೈಮ್ ಸಿಕ್ತಾಗೆಲ್ಲ ಮಾಡ್ಕೊಬಿಟ್ರೆ ಸಂಜೆ ಸ್ವಲ್ಪ ರೆಸ್ಟ್ ಸಿಗುತ್ತೆ ನನಗೆ ಅಂದ್ಬಿಟ್ಟು. ಎಷ್ಟು ದಪ್ಪ ಇಲ್ಲಿ ಇತ್ತು ಮಗನೇ? ಏನು ಮಾಡಿದಿರ? ಅದು ಇಲ್ಲಿರೋದು ಚಿಕ್ಕದು. ಆ ಕಲರ್ ಇರ್ಲಿಲ್ಲ. ಅಡಿಗೆ ಮನೆ ಓಡಾಡ್ತಿತ್ತಲ್ಲ ಆ ಕಲರ್ ಇರ್ಲಿಲ್ಲ. ಮತ್ತೆ ಯಾವ ಕಲರ್ ಇತ್ತು? ಯಾವ ಕಲರ್ ಗೊತ್ತಾ? ಹೇಳು. ಈ ಕಲರ್ ಇತ್ತು. ಈ ಕಲರು ಯಾವ ಕಲರು? ಈ ಕಲರು. ಅದು ಯಾವ ಕಲರ್ ಹೇಳು? ಆರೆಂಜು ವೈಟ್ ಯಾವ್ದದು? ಗೊತ್ತಿಲ್ಲ. ಮುಂದೆ ಮನೆಯೆಲ್ಲ ಒರೆಸ್ಬಿಟ್ಟೆ. ನನ್ನ ಚಿಕ್ಕ ಮಗ ಮಲ್ಕೊಂಡಿದ್ದ. ಅವನು ಎದ್ಬಿಟ್ರೆ ಏನು ನನಗೆ ಒರ್ಸೋಕ್ಕೆ ಬಿಡಲ್ಲ. ಒರೆಸಿದ್ರು ವೇಸ್ಟ್. ನಾನು ಅಲ್ಲೆಲ್ಲ ಸೈಕಲ್ ಹೊಡಿಯೋದು ಬೇಕು ಅಂದ್ಬಿಟ್ಟು ಓಡಾಡೋದು ಎಲ್ಲ ಮಾಡ್ತಾನೆ. ನನ್ನ ದೊಡ್ಡವನು ಏಮನು ಮತ್ತು ನಮ್ಮ ಮನೆಯವರು ಹಸುಗಳೆಲ್ಲ ಕಟ್ಟಕ್ಕೆ ಹೋಗಿದ್ರು. ಊಟ ಮಾಡಿಕೊಂಡು ಅವ್ರು ಬರೋಷ್ಟರೊಳಗಡೆ ನೀಟಾಗೆಲ್ಲ ಒಣಗುತ್ತೆ ಅಂದ್ಬಿಟ್ಟು ನಾನು ನೀಟಾಗಿ ಒರೆಸ್ದೆ. ನನ್ನ ಮನೆ ಒರೆಸ್ತಾ ಇದ್ದೀನಿ. ಎಲ್ಲ ಕಸ ಗುಡಿಸಿ ಮನೆ ಒರೆಸ್ಕೊಬರೋಣ ಅನ್ನೋ ಅಷ್ಟೊತ್ತಿಗೆ ನನ್ನ ಮಗ ಆಟಾಡ್ತಿತ್ತು. ನನ್ನ ಮಲ್ಕೊಬಿಟ್ಟೈತೆ ಪಾಪ ಜೋಳಿಗೆಲೆಯ. ಸೀರೆ ಕಟ್ಟು ಅಂತ ಅಳ್ತಿತ್ತು. ಕಟ್ಕೊಟ್ಟೆ. ಆಟಾಡ್ತಿದ್ದ ಕಸ ಗುಡಿಸ್ಬೇಕಾದ್ರೆ. ನಾನು ಮನೆ ಒರೆಸ್ಕೊಬರೋಷ್ಟರೊಳಗಡೆ ಆಲೆ ಮಲಗಿಬಿಟ್ಟೈತೆ ಸೀರೆ ಒಳಗಡೆನೆ. ಕೆಳಗಡಿಕೆ ಪಿಲ್ಲೋ ಹಾಕ್ಕೊಂಡು ದಿಂಬು
ಆರಾಮಾಗಿ ಮಲ್ಗೋನೆ. ನಾನು ಎದ್ದೇಳೋಷ್ಟರೊಳಗಡೆ ಕೆಲಸ ಎಲ್ಲ ಮುಗಿಸ್ಕೊಬಿಡ್ತೀನಿ. ಬಟ್ಟೆ ಹಾಕಿದ್ದೆ ವಾಷಿಂಗ್ ಮಿಷಿನ್ಗೆ, ಅದು ಇನ್ನೇನೊಂದು 5 ಸೆಕೆಂಡು ಅದು ಕಂಪ್ಲೀಟ್ ಆಗುತ್ತೆ, ಒಣಗಾಕಬೇಕು. ಇಷ್ಟು ಪಾತ್ರೆ ಎಲ್ಲ ತೊಳೆದು ಎಲ್ಲ ಒಣಗಲಿ ಅಂತ ಮೇಲಕ್ಕೆ ಇಟ್ಟಿದ್ದೀನಿ. ಫುಲ್ಲು ತೊಟ್ಟಿ ಎಲ್ಲ ತೊಳೆದು ಗಿಡಕ್ಕೆ ಮೊನ್ನೆ ನೀರು ಹಾಕಿದ್ದೆ, ಇವತ್ತು ದಿನ ನೀರು ಹಾಕಿದ್ರು ಅದಕ್ಕೆ ಒಣಗ್ದಂಗೆ ಆಗ್ತಿದೆ. ಈಗ ತೊಟ್ಟಿ ಎಲ್ಲ ತೊಳೆದು ಅದಕ್ಕೂ ನೀರೆಲ್ಲ ಹಾಕಿ ಎಷ್ಟು ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಖಾಲಿಯಾಗಿತ್ತು, ಸಾಂಬಾರ ಖಾಲಿಯಾಗಿತ್ತು. ಅದಕ್ಕೇ ಎರಡೂ ಮಾಡಿಸಿ ಇಟ್ಕೊಬಿಡೋಣ ಅಂತ ನಮ್ಮ ಮನೆಯವರು ಒಂದೊಂದು kg ತೊಗೊಬಂದಿದ್ದಾರೆ. ಮೆಣಸಿನ್ಕಾಯಿ 1 kg, ಸಾಂಬಾರ ಒಂದು ಅರ್ಧ kg. ಬೇರೆ ಎಕ್ಸ್ಟ್ರಾ ಮಾಡಿ ಇಟ್ಕೊಂಡ್ರೆ ನಾನ್ ವೆಜ್ಜು ಸಾಂಬಾರ್ಗೆ ಆಗುತ್ತೆ ಅಂದ್ಬಿಟ್ಟು ಬೇಳೆ ಸಾಂಬಾರು ಪೌಡ್ರು. ನನ್ನ ಚಿಕ್ಕಮ್ಮನ ಮನೇಲಿ ಕುರಿ ಶೆಡ್ಡ ಕಟ್ಟಿಸ್ತಿದ್ದಾರೆ. ಅವನು ಬಾರಕ್ಕ ನೋಡು ಅಂತ ಅಲ್ಲೇ ಸುಮಾರು ದಿನದಿಂದ ಹೇಳ್ತಿದ್ದ. ನಂಗೆ ಹೋಗೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ನನ್ನ ಚಿಕ್ಕಮ್ಮನೂ ಕರಿತಿದ್ರು, ಹೋಗೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಅದಕ್ಕೇ ಬೇಗ ಕೆಲಸ ಮುಗಿಸ್ಬಿಟ್ಟೆ, ಹೋಗೋಣ ಸಂಜೆ ಅಂದ್ಬಿಟ್ಟು. ಆಲ್ರೆಡಿ 3 ಲಕ್ಷ ಆಗಿದೆ ಅಂತೆ ಶೆಡ್ಡು, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಶೀಟೆಲ್ಲ ಗೋಡೆ ಎಲ್ಲ ಕಟ್ಟಬೇಕು, ಇನ್ನೂ ಸುಮಾರು ಕೆಲಸ ಇದೆ. ಎಷ್ಟಾಗುತ್ತೆ ಅನ್ನೋದು ಗೊತ್ತಿಲ್ಲ. ಇದು ಫುಲ್ ಎಲ್ಲ ನೀಟಾಗೆಲ್ಲ ರೆಡಿ ಆದಮೇಲೆ ನಾನು ನಿಮಗೆಲ್ಲ ತೋರಿಸ್ತೀನಿ. ನಿಮ್ಗೆ ಯಾರಿಗಾರು ಇಂಟ್ರೆಸ್ಟ್ ಇದೆ ಇದನ್ನೆಲ್ಲ ವೀಡಿಯೋ ಮಾಡಬೇಕು ಅನ್ನೋರು ಒಂದು ಕಮೆಂಟ್ ಮೂಲಕ ತಿಳಿಸಿ, ನನಗೆ ಒಂದು ಲೈಕ್ ಹಾಕಿ ವಿಡಿಯೋ ಮಾಡಿ ಅಂತ. ನಾನು ಫುಲ್ ಡೀಟೇಲು ಎಷ್ಟು ಖರ್ಚಾಯಿತು, ಹೆಂಗೆ ಬಂದಿದೆ ಎಲ್ಲನೂ ನಾನು ಡೀಟೇಲಾಗಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ಕೊಡ್ತೀನಿ. ಗಾಡಿ ಕೈ ಕೊಟ್ಟು ಇಷ್ಟೊತ್ತಾಯಿತು ನಾವು ಬರೋದು. ಅದಕ್ಕೆ ಕರುಗಳೆಲ್ಲ ಇಟ್ಕೊಂಡು ಹೋಗ್ಬಿಡೋಣ ಅಂತ ನಾನು ನನ್ನ ಮಗ ಬಂದಿದ್ದೀವಿ. ನಮ್ಮ ಎಮ್ಮೆ ಕೇಳ್ತೈತೆ, ಇಷ್ಟೊತ್ತಾಗೈತಲ್ಲ ನೀವು ಇನ್ನೂ ಯಾಕೆ ನಮ್ಮನ್ನು ಇಟ್ಕೊಂಡು ಹೋಗಿಲ್ಲ ಅಂತ. ಬಿಡ್ತೀಯಾ? ಬರ್ಬೇಕಾ?